ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನೊಬ್ಬ ಹೊಸ ಯೂಟ್ಯೂಬರ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಬ್ಸ್ ವ್ಲಾಗ್ಸ್ ಅಂತಿರುತ್ತೆ. ಇವತ್ತು ನಾವು ಕೆರಾಟೋಸ್ K9 ಅನ್ನೋ ಒಂದು ಸೆಲ್ಫಿ ಸ್ಟಿಕ್ನ ಅನ್ಬಾಕ್ಸಿಂಗ್ ಮಾಡೋಣ ಮತ್ತು ಅದ್ರ ರಿವ್ಯೂ ಮಾಡೋಣ. ಬಾಕ್ಸಿಂಗ್ ಇರುತ್ತೆ, ಅಮೆಝಾನಲ್ಲಿ ತೊಗೊಂಡಿದ್ದು. 600 ರೂಪೀಸ್ ಒಳಗಡೆ ಸಿಗುತ್ತೆ. ಬನ್ನಿ ಇದ್ರದ್ದು ಕ್ವಾಲಿಟಿ ಹೆಂಗಿದೆ ನೋಡೋಣ. ಬಾಕ್ಸ್ ಓಪನ್ ಮಾಡಿದ್ರೆ ಬಾಕ್ಸ್ ಒಳಗಡೆ ಡೈರೆಕ್ಟಾಗಿ ಸೆಲ್ಫಿ ಸ್ಟಿಕ್ ಸಿಗುತ್ತೆ. ಒಂದು ಯೂಸರ್ ಮ್ಯಾನ್ಯುಯಲ್ ಇದೆ. ಚಿಕ್ಕದೊಂದು ಕೇಬಲ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಇನ್ನೂ ಚೆನ್ನಾಗಿ ಕೊಟ್ಟಿದ್ದರೆ ಚೆನ್ನಾಗಿರ್ತಾಯಿತ್ತು, ಬಟ್ 600 ರೂಪೀಸ್ಗೆ ಓಕೆ. ಎ ಟೈಪಿಂದ ಬಿ ಟೈಪಿಗಿದೆ. ಮತ್ತು ಇದು ಡೈರೆಕ್ಟಾಗಿ ಸೆಲ್ಫಿ ಸ್ಟಿಕ್ಕು. ಕೆರಾಟೋಸ್ ಅಂತ ಬ್ಯಾಡ್ಜಿಂಗ್ ಇಲ್ಲಿದೆ. ಮತ್ತು ಇದು ಸೆಲ್ಫಿ ಲೈಟು. 2 ಸ್ಟೆಪ್ ಬ್ರೈಟ್ನೆಸ್ ಇದೆ. 1 2 ಆಫ್. ಮತ್ತು ಇದು ಮೊಬೈಲ್ ಹೋಲ್ಡರು. ಮೊಬೈಲ್ ಇಲ್ಲಿ ಹಾಕ್ಕೊಂಡು ನಾವು ಸೆಲ್ಫಿ ತೊಗೋಬೋದು. ತೋರಿಸ್ತೀನಿ. ಈ ಥರ ಇಟ್ಕೊಂಡು ಮೊಬೈಲ್ ಹೋಲ್ಡರು. ಮತ್ತು ಇದು ಇದ್ರದ್ದು ಆ್ಯಂಗಲ್ ಅಡ್ಜಸ್ಟ್ಮೆಂಟಿಗೆ ಟೈಟ್ ಮಾಡ್ಕೋಬೋದು, ಇಲ್ಲ ಲೂಸ್ ಮಾಡ್ಕೋಬೋದು. ಇದು ಮತ್ತು ಇದು 360 ಡಿಗ್ರಿ ರೊಟೇಟಬಲ್. ಯಾವ ಕಡೆ ಬೇಕೋ ಆ ಕಡೆ ತೊಗೊಂಡು ಸೆಲ್ಫಿ ತೊಗೋಬೋದು, ಇಲ್ಲ ವೀಡಿಯೋ ರೆಕಾರ್ಡ್ ಮಾಡ್ಬೋದು ಇರುತ್ತೆ. ಮತ್ತು ಇದ್ರದ್ದು ಹೈಟ್ ಬಂದುಬಿಟ್ಟು 1.7 ಮೀಟರ್ ಇದೆ. ತುಂಬ ದೊಡ್ಡದಾಗಿ ಇದೆ. ಇದು ಟ್ರೈಪಾಡು. ಅಂದರೆ ಓಪನ್ ಆಗುತ್ತೆ ನೋಡಿ, ಇಷ್ಟು ಹೈಟ್ ಬರುತ್ತೆ. ಇನ್ನೂ ಸ್ವಲ್ಪ ಸ್ಟಡಿಯಾಗಿ ಇದ್ದಿದ್ರೆ ಚೆನ್ನಾಗಿರೋದು, ಬಟ್ 600 ರೂಪೀಸ್ಗೆ ಓಕೆ. ಕ್ಲೋಸು. ಮತ್ತು ಇಲ್ಲಿ ಬ್ಲೂಟೂತ್ ಬಟನ್ ಇದೆ, ಸೆಲ್ಫಿ ಕ್ಲಿಕ್ ಮಾಡ್ಕೊಳ್ಳೋಕ್ಕೆಲ್ಲ. ಇದು ಡಿಟ್ಯಾಚಬಲ್ಲು, ಅಂದರೆ ಈಗ ತೆಗಿಬೋದು. ಇದರೊಳಗಡೆ ಒಂದು ಸಣ್ಣ ಬಟನ್ ಸೆಲ್ ಕೊಟ್ಟಿರ್ತಾರೆ, ಅದರಿಂದ ವರ್ಕ್ ಆಗುತ್ತೆ. ಇದು ಕೇಬಲಿಂದನೇ ಚಾರ್ಜ್ ಆಗಿ ವರ್ಕ್ ಆಗೋ ಈ ಥರ ಇದ್ದಿದ್ರೆ ಚೆನ್ನಾಗಿರೋದು, ಬಟ್ ಡಿಟ್ಯಾಚಬಲ್ ಅಲ್ಲ, ಅದಕ್ಕೆ ಬಟನ್ ಸೆಲ್ ಕೊಟ್ಟಿರ್ತಾರೆ. ಇದು ಈ ಥರ ಪ್ರೆಸ್ ಮಾಡ್ಕೊಂಡಿದ್ರೆ ಒಂದು 2 ಸೆಕೆಂಡ್ಸಲ್ಲಿ ಆನ್ ಆಗುತ್ತೆ. ಬ್ಲೂ ಲೈಟ್ ಬ್ಲಿಂಕ್ ಆಗ್ತಾಯಿದೆ ನೋಡಿ, ಆನ್ ಆಗಿದೆ. ಈಸಿಯಾಗಿ ಮೊಬೈಲ್ ಕನೆಕ್ಟ್ ಆಗಿಬಿಡುತ್ತೆ. ಕ್ವಾಲಿಟಿ ಓಕೆ 600 ರೂಪೀಸ್ಗೆ. ಅಷ್ಟೇ ಬ್ರೋ, ಅಷ್ಟೇ ವಿವರ್ಸ್. ಬಾಯ್.